41ನೇ ಕ್ವಶನ್ ನೋಡೋದಾದರೆ, ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಕಲ್ಲಿದ್ದಲು ಗಣಿ ಅಂತ ಇದೆ. ಯಾವ ಕಲ್ಲಿದ್ದಲಿನ ಗಣಿ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ? ರಾಣಿಗಂಜ, ಇಲ್ಲ ತಾಲ್ಚೇರ, ಇಲ್ಲ ಜಾರಿಯನ, ಇಲ್ಲ ಸಿಂಗ ರೌಲಿನ. ಯಾವುದು? ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಕಲ್ಲಿದ್ದಲಿನ ಗಣಿ ತಾಲ್ಚೇರ್ ಕಂಡುಬರುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಗೋವಿಂದ ವಲ್ಲಭ ಪಂತ್ ಸಾಗರ ಜಲಾಶಯವು ಈ ಯೋಜನೆಯಲ್ಲಿದೆ. ಗೋವಿಂದ ವಲ್ಲಭ ಪಂತ್ ಸಾಗರ ಜಲಾಶಯ ಕೆಳಗಿನ ಯಾವ ಯೋಜನೆಯಲ್ಲಿದೆ? ನಾಗಲ್ ಯೋಜನೆಯಲ್ಲಿದೆಯಾ? ಇಲ್ಲ ದಾಮೋದರ್ ಯೋಜನೆಯಲ್ಲಿದೆಯಾ? ಇಲ್ಲ ರೀಹಿಂದ್ ಯೋಜನೆಯಲ್ಲಿದೆಯಾ? ಇಲ್ಲ ಕೋಸಿ ಯೋಜನೆಯಲ್ಲಿ ಇದೆಯಾ? ಯಾವುದರಲ್ಲಿದೆ? ರೀಹಿಂದ್ ಯೋಜನೆಯಲ್ಲಿ ಈ ಗೋವಿಂದ ವಲ್ಲಭ ಪಂತ್ ಸಾಗರ ಜಲಾಶಯ ಯೋಜನೆ ಇದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಎರಡನೇ ಪಾಣಿಪತ್ ಯುದ್ಧ ನಡೆದ ವರ್ಷ ಅಂತ ಇದೆ. ಯಾವಾಗ ನಡೀತು ಈ ಎರಡನೇ ಪಾಣಿಪತ್ ಯುದ್ಧ? ಸಾಮಾನ್ಯ ಶತ 1526ರಲ್ಲಿ ನಡೆಯುತ್ತಾ? ಇಲ್ಲ ಸಾಮಾನ್ಯ ಶತ 550ರಲ್ಲಿ ನಡೆಯುತ್ತಾ? ಇಲ್ಲ ಸಾಮಾನ್ಯ ಶತ 576ರಲ್ಲಿ ನಡೀತಾ? ಇಲ್ಲ ಸಾಮಾನ್ಯ ಶತ 1595ರಲ್ಲಿ ನಡೀತಾ? ಎಷ್ಟರಲ್ಲಿ ನಡೀತು ಈ ಪಾಣಿಪತ್ ಯುದ್ಧ? ಎರಡನೇ ಪಾಣಿಪತ್ ಯುದ್ಧ 1556ರಲ್ಲಿ ನಡೀತು. ಮುಂದಿನ ಕ್ವಶನ್ ನೋಡೋದಾದ್ರೆ, NCF 2005ರ ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶ ಅಂತ ಇದೆ. ಯಾವುದು? NCF 2005ರ ಪ್ರಕಾರ ಭೂಗೋಳಶಾಸ್ತ್ರ ಬೋಧನೆಯ ಮುಖ್ಯ ಉದ್ದೇಶ ಅಂತ ಇದೆ. ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನು ಬೆಳೆಸೋದಾ? ಇಲ್ಲ ತಾತ್ವಿಕ ನೆಲೆಗಟ್ಟಿನ ಆಧಾರದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಕುರಿತು ಚರ್ಚನೆ ಮಾಡೋದಾ? ಇಲ್ಲ ದೇಶದ ಆರ್ಥಿಕ ಸ್ಥಿತಿಯನ್ನು ಅರಿಯುವುದಾ? ಇಲ್ಲ ಐತಿಹಾಸಿಕ ಪರಿಕಲ್ಪನೆಗಳ ಅಧ್ಯಯನ? ಏನು NCF 2005ರ ಪ್ರಕಾರ ಭೂಗೋಳಶಾಸ್ತ್ರದ ಬೋಧನೆಯ ಮುಖ್ಯ ಉದ್ದೇಶ? ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿಯ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನು ಬೆಳೆಸುವುದು. ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿಯ ಬಗ್ಗೆ ವಿಮರ್ಶಾತ್ಮಕ ಪ್ರಶಂಸೆಯನ್ನು ಬೆಳೆಸುವುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯೋಜನಾ ಪದ್ಧತಿ ಈ ತತ್ವದ ಕೊಡುಗೆ ಅಂತ ಇದೆ. ಯೋಜನಾ ಪದ್ಧತಿ ಈ ತತ್ವದ ಕೊಡುಗೆ ಯಾವುದು? ಆದರ್ಶವಾದನ, ಇಲ್ಲ ವಾಸ್ತವವಾದನ, ಇಲ್ಲ ಪ್ರಾಕೃತಿಕವಾದನ, ಇಲ್ಲ ವಾಸ್ತವಿಕವಾದನ. ಯೋಜನಾ ಪದ್ಧತಿ ವಾಸ್ತವಿಕವಾದದ ತತ್ವದ ಕೊಡುಗೆಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮೆದುಳು ನಕ್ಷೆ ಎಂದರೆ ಅಂತ ಕೊಟ್ಟಿದ್ದಾರೆ. ಏನು ಮೆದುಳು ನಕ್ಷೆ ಅಂದರೆ? ಸಾಹಸದ ಕ್ರಿಯಾ ಯೋಜನೆ ಅಂತನಾ? ಇಲ್ಲ ಗ್ರಹಿಕೆಯನ್ನು ಹೆಚ್ಚಿಸುವ ತಂತ್ರ ಅಂತನಾ? ಇಲ್ಲ ಮನಸ್ಸಿನಲ್ಲಿ ಚಿತ್ರವನ್ನು ಬಿಡಿಸುವುದು ಅಂತನಾ? ಇಲ್ಲ ಮನಸ್ಸಿನ ಕಾರ್ಯಗಳ ಅಧ್ಯಯನ ಅಂತಾರ? ಮೆದುಳು ನಕ್ಷೆ ಅಂದರೆ ಗ್ರಹಿಕೆಯನ್ನು ಹೆಚ್ಚಿಸುವ ತಂತ್ರ ಅಂತ ಅರ್ಥವನ್ನು ಕೊಡುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ತೇಗ
ಶ್ರೀಗಂಧ ಹಾಗೂ ಕರಿಮರಗಳು ಈ ವಿಧದ ಅರಣ್ಯಗಳಲ್ಲಿನ ಪ್ರಮುಖ ಮರಗಳಾಗಿವೆ. ತೇಗ, ಶ್ರೀಗಂಧ ಹಾಗೂ ಕರಿಮರಗಳು ಈ ವಿಧದ ಅರಣ್ಯಗಳಲ್ಲಿನ ಪ್ರಮುಖ ಮರಗಳಾಗಿವೆ. ಯಾವ ಅರಣ್ಯಗಳಲ್ಲಿನ ಪ್ರಮುಖ ಮರಗಳಾಗಿವೆ? ಈ ತೇಗ, ಶ್ರೀಗಂಧ, ಕರಿಮರಗಳು ನಿತ್ಯ ಹರಿದೋರಣ ಕಾಡುಗಳಲ್ಲಿ ಕಂಡುಬರುವ ಅರಣ್ಯದ ಮರಗಳಾಗಿದೆಯಾ? ಇಲ್ಲ. ಮರುಭೂಮಿ ಸಸ್ಯವರ್ಗದ? ಇಲ್ಲ. ಮಾನ್ಸೂನ್ ಕಾಡುಗಳದ? ಇಲ್ಲ. ಮ್ಯಾಂಗ್ರೋವ್ ಕಾಡುಗಳ ಮರಗಳಾಗಿದೆಯಾ? ಯಾವುದು? ಮಾನ್ಸೂನ್ ಕಾಡುಗಳ ಮರಗಳು ಈ ತೇಗ, ಶ್ರೀಗಂಧ ಹಾಗೂ ಕರಿಮರಗಳು ಆಗಿವೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ. ಈ ಹೇಳಿಕೆ ನೀಡಿದವರು ಅಂತ ಕೊಟ್ಟಿದ್ದಾರೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಯೋಜನೆಯೇ ಸಾರ್ವಜನಿಕ ಆಡಳಿತ. ಈ ಹೇಳಿಕೆಯನ್ನು ನೀಡಿದವರು ಯಾರು? ಲೂಥರ್ ಗುಲಿಕ್ ಅವರ? ಇಲ್ಲ. ವುಡ್ರೋ ವಿಲ್ಸನ್ ಅವರ? ಇಲ್ಲ. ಪೀಪ್ ನರ್ ಅವರ? ಇಲ್ಲ. ಹೆನ್ರಿ ಪಾಯಲ್ ರವರ? ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಯೋಜನೆಯೇ ಸಾರ್ವಜನಿಕ ಆಡಳಿತ. ಈ ಹೇಳಿಕೆಯನ್ನು ನೀಡಿದವರು ಪಿಪ್ನರ್ ಅವರು. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾರೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪುನರುಜ್ಜೀವನ ಚಳುವಳಿ ಪ್ರಥಮ ಬಾರಿಗೆ ಪ್ರಾರಂಭವಾದ ದೇಶ. ಪುನರುಜ್ಜೀವನ ಚಳುವಳಿ ಪ್ರಥಮ ಬಾರಿಗೆ ಪ್ರಾರಂಭವಾದ ದೇಶ ಅಂತ ಕೊಟ್ಟಿದ್ದಾರೆ. ಯಾವ ದೇಶದಲ್ಲಿ ಈ ಪುನರುಜ್ಜೀವನ ಚಳುವಳಿ ಪ್ರಾರಂಭವಾಯಿತು? ಮೊದಲನೇದಾಗಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತಾ? ಇಲ್ಲ. ಅಮೆರಿಕದಲ್ಲಿ ಪ್ರಾರಂಭವಾಯಿತಾ? ಇಲ್ಲ. ಫ್ರಾನ್ಸ್ನಲ್ಲಿ ಆಯಿತಾ? ಇಲ್ಲ. ಇಟಲಿಯಲ್ಲಿ ಆಯಿತಾ? ಎಲ್ಲಿ ಪ್ರಾರಂಭವಾಯಿತು ಪುನರುಜ್ಜೀವನ ಚಳುವಳಿ? ಇಟಲಿಯಲ್ಲಿ ಪ್ರಾರಂಭವಾಯಿತು. ಮುಂದಿನ ಕ್ವಶನ್ ನೋಡೋದಾದರೆ, ರಿಸರ್ಜಿ ಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸಿದವರು. ರಿಸರ್ಜಿ ಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಕೌಂಟ್ ಕೆವೂರ? ಇಲ್ಲ. ಗ್ಯಾರಿಬಲ್ಡಿನ? ಇಲ್ಲ. ಮ್ಯಾಜಿನಿನ? ಇಲ್ಲ. ಬಿಸ್ಮಾರ್ಕ? ಯಾರು ರಿಸರ್ಜಿ ಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ? ಕೌಂಟ್ ಕೆವೂರ್ ಅವರು ಈ ರಿಸರ್ಜಿ ಮೆಂಟೋ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ.